ಕಿರಣಗಳ ನಡುವೆ ಹೊಸದಿನ ಆರಂಭವಾಗುತ್ತಿದೆ. ಹಳ್ಳಿಯ ಬಾನಿನಲ್ಲಿ ಸೂರ್ಯೋದಯದ ಹೊತ್ತಿಗೆ ಹಕ್ಕಿಗಳು ಕೂಗುತ್ತಿವೆ. ಹಳ್ಳಿಯ ಕೊನೆಯ ಮನೆಯ ಹತ್ತಿರ ಚಿನ್ನ ಎಂಬ ಒಬ್ಬ ಪುಟ್ಟ ಹುಡುಗಿ ತನ್ನ ತಾಯಿಯೊಂದಿಗೆ ಮನೆಯ ಅಂಗಳದಲ್ಲಿ ಕೂತಿದ್ದಳು. ಚಿನ್ನ ತುಂಬಾ ಜಾಣೆಯಾಗಿದ್ದಳು. ತಾಯಿ ಏನು ಹೇಳಿದರೂ 2 ಪ್ರಶ್ನೆ ಕೇಳಬೇಕು ಅನ್ನೋದು ಚಿನ್ನಾಳ ನಿಯಮ. ಒಮ್ಮೆ ಚಿನ್ನ ತನ್ನ ತಾಯಿಗೆ ಕೇಳಿದಳು, ಅಮ್ಮ, ನಾವು ಏಕೆ ಕೆಲಸ ಮಾಡಬೇಕು? ನಾವು ಯಾವಾಗಲೂ ಆಟವಾಡುತ್ತಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ತಾಯಿ ನಗುತ್ತಾ ಹೇಳಿದರು, ಅಮ್ಮ ಚಿನ್ನ, ಕೆಲಸವೆಂದರೆ ದೇವರ ಪೂಜೆ. ನಾವು ಇವತ್ತಿಗೆ ತಿನ್ನಲು, ಕುಡಿಯಲು, ಬದುಕಲು ಶ್ರಮಿಸಲೇಬೇಕು. ಶ್ರಮವೆಲ್ಲ ಸುಖ ನೀಡುತ್ತದೆ. ಅಷ್ಟು ಕೇಳಿದ ಚಿನ್ನ ತನ್ನ ತಾಯಿಗೆ ಸಹಾಯ ಮಾಡಲಾರಂಭಿಸಿದಳು. ಚಿನ್ನ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದಳು. ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠವನ್ನು ಚೆನ್ನಾಗಿ ಕೇಳುತ್ತಿದ್ದಳು. ಆದರೆ ಆಕೆ ಒಂದಿಷ್ಟು ತಡವಾಗಿ ಕಲಿಯುತ್ತಿದ್ದಳು. ಆಕೆಗೆ ಓದುವುದು ಅಷ್ಟು ಸುಲಭವಾಗಿರಲಿಲ್ಲ. ಒಂದು ದಿನ ಶಿಕ್ಷಕರು ಕೇಳಿದರು, ಚಿನ್ನ, ನಿನ್ನ ಕನಸು ಏನು? ನೀನು ಎಷ್ಟು ಓದುತ್ತೀಯಾ? ಚಿನ್ನ ನೈಜವಾಗಿ ಉತ್ತರಿಸಿದಳು, ಗುರುಗಳೇ, ನನಗೆ ಓದುವುದು ಕಷ್ಟ, ಆದರೆ ನನಗೆ ಎಲ್ಲರಿಗೂ ಸಹಾಯ ಮಾಡುವ ಆಸೆ ಇದೆ. ನಾನು ಡಾಕ್ಟರ್ ಆಗಬೇಕು. ಅದಕ್ಕೆ ಗುರುಗಳು ಹೇಳಿದರು, ಅದಕ್ಕಾಗಿ ಹೆಚ್ಚು ಓದಬೇಕು. ಶ್ರಮದಿಂದಲೇ ಕನಸು ನಿಜವಾಗುತ್ತದೆ. ಶಾಲೆಯ ಮಾರ್ಗದಲ್ಲಿ ಚಿನ್ನ ಪ್ರತಿದಿನ ಒಂದು ಹಸಿರು ಮರದ ಬಳಿ ನಿಲ್ಲುತ್ತಿದ್ದಳು. ಅಲ್ಲಿ ಹಳೆಯ ಹಣ್ಣುಗಳು, ಹಕ್ಕಿಗಳು ಇರುತ್ತಿದ್ದವು. ಒಂದು ದಿನ ಚಿನ್ನ ಅಲ್ಲಿಗೆ ಹಣ್ಣು ತಿನ್ನಲು ಹೋಗಿ ನೋಡಿದಾಗ ಅಲ್ಲಿ ಒಂದು ಸಣ್ಣ ಕಾಗೆ ಕುಳಿತಿತ್ತು. ಕಾಗೆ ಚಿನ್ನಾಳನ್ನು ನೋಡಿ ಕೇಳಿತು, ಓ ಚಿನ್ನ, ನನಗೆ ನೀರು ಕೊಡು. ನನಗೆ ಹೊಟ್ಟೆ ನೋವು ಆಗುತ್ತಿದೆ. ಚಿನ್ನ ಒಂದು ಬಾಟಲ್ ತಂದು ಕಾಗೆಗೆ ನೀರು ಹಾಕಿದಳು. ಕಾಗೆ ಕುಡಿಯುತ್ತಾ ಕೃಪೆ ತೋರಿ ಹಾರಿಹೋಯಿತು. ಮರುದಿನ ಚಿನ್ನ ಮತ್ತೆ ಅದೇ ಸ್ಥಳಕ್ಕೆ ಬಂದು ನೋಡಿದಳು. ಅಲ್ಲಿಗೆ ಕಾಗೆ ಮತ್ತೆ ಬಂದಿತ್ತು. ಕಾಗೆ ಚಿನ್ನಾಳ ಹತ್ತಿರ ಬಂದು ಹೇಳಿತು, ಓ ಚಿನ್ನ, ನೀನು ಒಳ್ಳೆಯ ಹುಡುಗಿ. ನೀನು ಶ್ರಮಪಟ್ಟು ಕೆಲಸ ಮಾಡು, ಬೇರೆಯವರಿಗೆ ಸಹಾಯ ಮಾಡು. ದೇವರು ನಿನ್ನ ಕನಸು ನನಸಾಗಿಸುತ್ತಾನೆ. ಚಿನ್ನ ಸಂತೋಷಗೊಂಡಳು. ಮನೆಗೆ ಹೋಗಿ ತನ್ನ ತಾಯಿಗೆ ಈ ಕಥೆ ಹೇಳಿದಳು. ತಾಯಿ ಚಿನ್ನಾಳಿಗೆ ಆಶೀರ್ವಾದ ಮಾಡಿದರು, ನೀನು ಚಿನ್ನದ ಹಾರವಾಗು, ಎಲ್ಲರಿಗೂ ಬೆಳಕು ನೀಡು. ಚಿನ್ನಾಳ ಮನೆಯ ಪರಿಸ್ಥಿತಿ ತೀರಾ ಸರಿಯಿರಲಿಲ್ಲ. ತಂದೆಗೆ ಕಾಯಿಲೆ, ತಾಯಿಗೆ ಕೆಲಸದ ಶ್ರಮ. ಅದಕ್ಕೆ ಚಿನ್ನ ಮನೆ ಕೆಲಸದಲ್ಲಿ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ನಂತರ ಶಾಲೆಗೆ ಹೋಗಿ. ಇದೆಲ್ಲದರ ನಡುವೆ ಅವಳು ಶಾಲೆಗೆ ತಪ್ಪದೆ ಹೋಗುತ್ತಿದ್ದಳು ಮತ್ತು ಚೆನ್ನಾಗಿ ಪಾಠ ಕಲಿಯುತ್ತಿದ್ದಳು. ಡಾಕ್ಟರ್ ಆಗುವುದು ಅವಳ ಗುರಿಯಾಗಿತ್ತು. ಚಿನ್ನ ತನ್ನ ಗುರಿಯನ್ನು ಸಾಧಿಸಲು ರಾತ್ರಿ ಎಲ್ಲಾ ನಿದ್ದೆ ಮಾಡದೆ ಓದುತ್ತಿದ್ದಳು. ಪರೀಕ್ಷೆಯ ದಿನ ಬಂದಿದೆ. ಚಿನ್ನಾಳ ಗೆಳೆಯರು ಎಲ್ಲ ಆತಂಕದಿಂದ ಕುಳಿತಿದ್ದರು. ಆದರೆ ಚಿನ್ನ ಧೈರ್ಯದಿಂದ ಬರೆದಳು. ಅಂತೂ ಫಲಿತಾಂಶ ದಿನ ಬಂದಿದೆ. ಶಾಲೆಯ ಮುಖಂಡರು ಘೋಷಿಸಿದರು, ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿ ಚಿನ್ನ. ಎಲ್ಲ ಹುಡುಗರು ಕೈತಟ್ಟಿದರು. ಶಾಲೆ ತುಂಬಿ ನಲಿದಿತು. ಚಿನ್ನ ಅಂದು ತಾಯಿಯ ಕೈ ಹಿಡಿದು ನಿಲ್ಲಿಸಿ ಹೇಳಿದಳು, ಅಮ್ಮ, ನಾನು ಡಾಕ್ಟರ್ ಆಗುತ್ತೇನೆ. ನನಗೆ ಆತ್ಮವಿಶ್ವಾಸವಿದೆ. ತಾಯಿ ಖುಷಿಯಿಂದ ಅತ್ತರು. ಚಿನ್ನ ನಂತರ ಹತ್ತಿರದ ಪಟ್ಟಣಕ್ಕೆ ಹೋಗಿ ಕಾಲೇಜಿಗೆ ಸೇರಿದಳು. ತಾಯಿಯ ಬೆಂಬಲ, ತನ್ನ ಪರಿಶ್ರಮ ಮತ್ತು ದೇವರ ಕೃಪೆಯಿಂದ ಬಹಳ ಬುದ್ಧಿವಂತಳಾಗಿ ಓದುತ್ತಿದ್ದಳು. ಒಂದು ದಿನ ಚಿನ್ನ ತನ್ನ ಹೊಸ ಗೆಳೆಯರಿಗೆ ಹಳ್ಳಿ ಮತ್ತು ಅವರ ಕಷ್ಟದ ಜೀವನದ ಕಥೆ ಹೇಳಿದಳು. ಎಲ್ಲರೂ ಅವಳನ್ನು ನೋಡಿ ಹರ್ಷಿಸಿದರು. ಮುಂದೆ ಚಿನ್ನ ಚೆನ್ನಾಗಿ ಓದಿ ಡಾಕ್ಟರ್ ಆದಳು. ನಂತರ ತನ್ನ ಹಳ್ಳಿಗೆ ಹಿಂತಿರುಗಿ ಬಂದು ಒಂದು ಸಣ್ಣ ಆಸ್ಪತ್ರೆ ತೆರೆದಳು ಮತ್ತು ತಮ್ಮ ಹಳ್ಳಿಯ ಮಕ್ಕಳಿಗೆ ಉಚಿತ ಚಿಕಿತ್ಸೆ ನೀಡಲು ಆರಂಭಿಸಿದಳು. ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಳು. ಆ ಹಳ್ಳಿಯ ಜನರೆಲ್ಲ ಚಿನ್ನಾಳನ್ನು ನಮ್ಮ ಚಿನ್ನದ ಹಾರ ಎಂದು ಕರೆದರು. ಹೀಗಾಗಿ ಮಕ್ಕಳೇ, ಈ ಕಥೆಯಿಂದ ಏನು ಕಲಿತಿರಿ? ಪರಿಶ್ರಮ ಮತ್ತು ಹಿರಿಯರ ಆಶೀರ್ವಾದ ಇದ್ದರೆ ಯಾವ ಕನಸು ಕೂಡ ದೊಡ್ಡದಲ್ಲ. ನಿಮ್ಮ ಕನಸುಗಳು ನಿಜವಾಗಲು ದಿನವೂ ಉತ್ತಮ ಕೆಲಸ ಮಾಡಿ, ಎಲ್ಲರಿಗೂ ಸಹಾಯ ಮಾಡಿ. ಚಿನ್ನ ತಮ್ಮ ಮನೆಗೂ ಹಾಗೂ ಹಳ್ಳಿಗೂ ಬೆಳಕಾದಂತೆ ನೀವು ಸಹ ಬೆಳಕಾಗಬೇಕು. ಇನ್ನು ಮುಂದೆ ನೀವು ಸಹ ಜಾಣ ಮಕ್ಕಳಾಗುತ್ತೀರೆಂದು ನನಗೆ ನಂಬಿಕೆ ಇದೆ. ಧನ್ಯವಾದಗಳು ಮಕ್ಕಳೇ. ಮತ್ತೆ ಭೇಟಿಯಾಗೋಣ.